ದೇವಸ್ಥಾನಗಳಿಗೆ ಹೋದಾಗ ನಾವು ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕ್ತೀವಿ. 1 ಸುತ್ತು, 3 ಸುತ್ತು, 5 ಸುತ್ತು ಹೀಗೆ. ಅದು ನಿಮ್ಮ ಇಚ್ಛೆಯಾನುಸಾರ ಪ್ರದಕ್ಷಿಣೆಯನ್ನು ನೀವು ಹಾಕ್ತಿರ್ಬೇಕಾದ್ರೆ ಮೌನದಿಂದ ಶ್ರದ್ಧಾ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಹಾಕಬೇಕು. ಪ್ರದಕ್ಷಿಣೆ ಹಾಕಬೇಕಾದ್ರೆ ನಾವು ನೋಡ್ಬೋದು, ಅನೇಕರು ಪಕ್ಕದಲ್ಲಿ ಇರೋರ ಜೊತೆ ಕಷ್ಟ ಸುಖವನ್ನು ಮಾತಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಾರೆ. ಕೆಲವರು ಫೋನಲ್ಲಿ ಮಾತಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಾರೆ. ಕೆಲವರು ಬೇರೆಯವ್ರ ಬಗ್ಗೆ ಒಂದು ಗಾಸಿಪ್ಗಳನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಪ್ರದಕ್ಷಿಣೆಗೆ ಒಂದು ಪದ್ಧತಿ ಅಂತ ಇರುತ್ತೆ. ಅದು ಹಾಕಬೇಕಾದ್ರೆ ಮೌನದಿಂದ ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಧ್ಯಾನ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಗೆ ನೀವು ಮಾಡಬೇಕಾದ್ರೆ ಬೇರೆಯವ್ರ ಜೊತೆ ಮಾತಾಡಿಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಿದ್ರೆ ನಿಮ್ಮ ಪ್ರದಕ್ಷಿಣೆ ಹಾಕುವ ಫಲ ಅದು ಅವರಿಗೆ ಹೋಗಿ ಸೇರುತ್ತೆ, ನಿಮಗೆ ಶೂನ್ಯ ಫಲ ಸಿಗುತ್ತೆ. ದೇವಸ್ಥಾನಕ್ಕೆ ಹೋದಾಗ ಮುಖ್ಯ ದೇವರಿಗೆ ನಮಸ್ಕಾರ ಮಾಡದೇ ಇದ್ರೂ ಮರೆತರೂ ಪರವಾಗಿಲ್ಲ, ಮುಖ್ಯ ದೇವರ ಎದುರುಗಡೆ ಗರುಡಗಂಬವನ್ನು ಸ್ಥಾಪನೆ ಮಾಡಿರ್ತಾರೆ. ಗರುಡಗಂಬದ ಮುಂದೆ ತಪ್ಪದೆ ನಮಸ್ಕಾರವನ್ನು ಮಾಡಿಕೊಂಡು ನೀವು ಹೊರಗಡೆ ಬರಬೇಕು.